ನಮಸ್ತೆ, ನಾನು ಡಾಕ್ಟರ್ ವಿಜಯ್ ಕುಮಾರ್ ಅಂತ. ನಾನು ಪ್ರೊಫೆಸರ್ ಮತ್ತು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ ಸರ್ಜರಿ KMC ಮಣಿಪಾಲ್. ನಾನು ಸಾಧಾರಣ 28 ವರ್ಷದಿಂದ ಮಕ್ಕಳ ಸರ್ಜನಾಗಿ KMCಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಮಕ್ಕಳಲ್ಲಿ ಕಂಡುಬರುವಂತಹ ಹೊಟ್ಟೆ ನೋವು ಮತ್ತು ಶಸ್ತ್ರಚಿಕಿತ್ಸಾ ಸಮಸ್ಯೆಗಳು, ಅದರ ಬಗ್ಗೆ ನಾನು ಹೆತ್ತವರಿಗೆ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಹೊಟ್ಟೆ ನೋವು ಬಂದ ತಕ್ಷಣ ಅದು ಸರ್ಜರಿ ಸಮಸ್ಯೆ ಆಗಬೇಕಾಗಿ ಇಲ್ಲ. ಇದು ನ್ಯೂಬಾರ್ನ್ ಮಕ್ಕಳಿಂದ ಹಿಡಿದು ಟೀನೇಜ್ ಮಕ್ಕಳ ತನಕ ಬರುವಂಥ ಒಂದು ಸಾಮಾನ್ಯ ಕಾಯಿಲೆ. ನನ್ನ OPDಯಲ್ಲಿ ನೀವು ನೋಡಿದರೆ ಸಾಧಾರಣ ಒಂದು 30-40% ಪೇಷಂಟ್ಗಳು ಹೊಟ್ಟೆ ನೋವಿಂದ ಬರ್ತಾರೆ. ಅದರ ಅರ್ಥ ಅವರಿಗೆ ಶಸ್ತ್ರಚಿಕಿತ್ಸಾ ಸಮಸ್ಯೆ ಇದೆ ಅಂತ ಅಲ್ಲ. ಸೊ ನೀವು ಯಾವಾಗ ಅದರ ಬಗ್ಗೆ ಜಾಸ್ತಿ ಅವೇರ್ನೆಸ್ ಒಂದು ತಿಳ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಈಗ ಕೆಲವು ಪೇರೆಂಟ್ಸ್ ಈಗ ನ್ಯೂಬಾರ್ನ್ ಮಕ್ಕಳ ನವಜಾತ ಶಿಶುಗಳನ್ನು ಕೂಡ ತುಂಬಾ ಅಳ್ತಾ ಇದೆ, ಕೈಕಾಲು ಹಿಡ್ಕೊಂಡು ಗಟ್ಟಿ ಮಾಡಿ ಅಳ್ತಾ ಇದೆ ಅಂತ ಬರ್ತಾರೆ ನನ್ನ ಹತ್ರ. ಸೊ ಅದು ಬೇರೆ ಯಾವುದೇ ಸರ್ಜಿಕಲ್ ಸಮಸ್ಯೆ ಇಲ್ಲದೆ ಕೂಡ ಇರಬಹುದು. ಯಾಕಂತ ಹೇಳಿದ್ರೆ ಗ್ಯಾಸ್ ಕೊಲಿಕ್ ಅಂತ ಹೇಳ್ತೇವೆ ಮಕ್ಕಳಲ್ಲಿ, ಅದು ಕೂಡ ಕಾಮನ್ ಆಗಿ ಬರ್ತದೆ. ಅಂಥ ಮಕ್ಕಳಿಗೆ ನಾವು ಯಾವುದೋ ಒಂದು ಆ್ಯಂಟಿಸ್ಪಾಸ್ಮೋಡಿಕ್ ಅಂತ ಹೇಳ್ತೇವೆ, ಪೇನ್ ಕಿಲ್ಲರ್ ಡ್ರಾಪ್ಸ್ ಕೊಡ್ತೇವೆ. ಅದರಲ್ಲಿ ಸೆಟ್ ಆಗುತ್ತೆ, ಮಗು ದೊಡ್ಡದಾಗ್ತಾ ಇದ್ದಾಗ ಅದು ಕಮ್ಮಿ ಆಗ್ತಾ ಬರುತ್ತೆ. ಆದರೆ ಈ ಹೊಟ್ಟೆ ನೋವಿನ ಜೊತೆ ಕಂಟಿನ್ಯೂಸ್ ವಾಮಿಟಿಂಗ್ ಇದ್ದರೆ ಆವಾಗ ನೀವು ಕೇರ್ಫುಲ್ ಆಗಿ ಇರಬೇಕಾಗಿ ಬರ್ತದೆ. ಯಾವುದೇ ಒಂದು ಥರದ ಸರ್ಜಿಕಲ್ ಸಮಸ್ಯೆ ಕೂಡ ಕರಳಲ್ಲಿ ಈ ನವಜಾತ ಶಿಶುಗಳಲ್ಲಿ ಇರುವಂತಹ ಒಂದು ಸಂದರ್ಭಗಳು ಇರ್ತದೆ. ಸೊ ಇನ್ನೊಂದು ಹಂತ ಅಂತ ಹೇಳಿದ್ರೆ ನ್ಯೂಬಾರ್ನ್ ಈ ಪೀರಿಯಡ್ ಮುಗಿದು ಮಕ್ಕಳು 6 ತಿಂಗಳು ಸಮೀಪ ಬರುವಾಗ ನೀವು ಎದೆ ಹಾಲನ್ನು ಬಿಟ್ಟು ಬೇರೆ ಆಹಾರ ಕೊಡಲಿಕ್ಕೆ ಶುರು ಮಾಡ್ತೀರಿ. ಆವಾಗ ಕೂಡ ಮಕ್ಕಳಲ್ಲಿ ಮಕ್ಕಳ ಕರುಳಲ್ಲಿ ಅದರಲ್ಲಿ ಈ ಕೆಲವು ಚೇಂಜಸ್ ಆಗಿ ಅದು ಇನ್ಫೆಕ್ಷನ್ ಬಂದು ಈ ಕರಳು ಒಂದರ ಒಳಗೆ ಸೇರಿಕೊಂಡು ಆ ಅಬ್ಸ್ಟ್ರಕ್ಷನ್ ಆಗುವಂಥ ಒಂದು ಚಾನ್ಸಸ್ ಕೂಡ ಇರ್ತದೆ. ಇದಕ್ಕೆ ಇಂಟರ್ಸೆಪ್ಷನ್ ಅಂತ ಹೇಳ್ತೇವೆ. ಪ್ರೆಸೆಂಟೇ ಈಗ ಸಿಂಪ್ಟಮ್ಸ್ ಏನಿರುತ್ತೆ ಅಂತ ಹೇಳಿದ್ರೆ ನಾವು ಮೊದಲು ಹೇಳಿದಾಗೆ ಹೊಟ್ಟೆ ನೋವು, ಮಗುವಿಗೆ ಹೊಟ್ಟೆ ನೋವು ಬಿಟ್ಟರೆ ಬೇರೆ ಏನು ತೊಂದರೆ ಕೂಡ ಇರೋದಿಲ್ಲ. ಬಟ್ ಒಂದೊಂದು ಸಲ ಅದ್ರ ಜೊತೆ ವಾಮಿಟಿಂಗ್ ಇರುತ್ತೆ, ಅಥವಾ ಒಂದೊಂದು ಸಲ ಮೋಷನ್ ಮಾಡುವಾಗ ಬ್ಲಡ್ ಬರೋ ಕೂಡ ಚಾನ್ಸಸ್ ಕೂಡ ಇರ್ತದೆ. ಆವಾಗ ನೀವು ಅದನ್ನು ಆದಷ್ಟು ಬೇಗ ಮಕ್ಕಳ ಸರ್ಜನ್ಗೆ ತೋರಿಸಿ ಅದನ್ನು ಒಂದು ಇನ್ವೆಸ್ಟಿಗೇಷನ್ಸ್ ಮಾಡಿಸೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ಈ ಕಾಯಿಲೆಗಳು ಕಾಮನ್ ಆಗಿ ಬರುವ ಚಾನ್ಸಸ್ ಇರ್ತದೆ. ಇದಕ್ಕೆ ಇಂಟರ್ಸೆಪ್ಷನ್ ಅಂತ ಹೇಳ್ತೇವೆ. ನಾವು ಬಂದ ಕೂಡಲೇ ಒಂದು ಅಲ್ಟ್ರಾಸೌಂಡ್ ಮಾಡಿ ಅದನ್ನು ಡಯಾಗ್ನೋಸ್ ಮಾಡಿ ಅದನ್ನು ಸರ್ಜರಿ ಇಲ್ಲದೆ ಕೂಡ ನಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ. ನಾವು ಹೈಡ್ರೋಸ್ಟ್ಯಾಟಿಕ್ ರಿಡಕ್ಷನ್ ಅಂತ ಹೇಳ್ತೇವೆ. ಅಲ್ಟ್ರಾಸೌಂಡ್ ಗೈಡೆಡ್ ರಿಡಕ್ಷನ್ ಅಂದರೆ ಈ ಮೋಷನ್ ಮಾಡೋ ಜಾಗದಲ್ಲಿ ಔಷಧಿ ಹಾಕಿ ಆ ಒಳಗೆ ಏನು ನಾಟಿಂಗ್ ಆಗಿದೆ ಅದನ್ನು ಬಿಡಿಸಿಬಿಡ್ತೇವೆ. ಸೊ ನೀವು ಲೇಟ್ ಮಾಡಿದಷ್ಟು ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಜಾಸ್ತಿ, ಆವಾಗ ನಾವು ಸರ್ಜರಿ ಮಾಡುವಂಥ ಸಂದರ್ಭ ಬರ್ತದೆ. ಇನ್ನು ಸ್ವಲ್ಪ ವಯಸ್ಸು ಜಾಸ್ತಿ ಆದ ಕೂಡಲೇ 2-3 ವರ್ಷದ ಮಕ್ಕಳಿಗೆ ತುಂಬ ಕಾಮನ್ ಆಗಿ ಬರ್ತದೆ. ಈ ನೋವಲ್ಲಿ 2 ಥರ ಬರ್ತದೆ. ಒಂದು ಅಕ್ಯೂಟ್ ಪೇಯ್ನ್ ಅಂತ ಹೇಳ್ತೇವೆ, ಒಂದು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೇವೆ. ಅಕ್ಯೂಟ್ ಪೇಯ್ನ್ ಅಂತ ಹೇಳಿದ್ರೆ ತುಂಬ ತೀವ್ರತೆ ಇರುವಂಥ ನೋವು ಮತ್ತು ಸಡನ್ ಆಗಿ ಬರುವಂಥ ನೋವು. ಸೊ ಅದಕ್ಕೆ ಅಕ್ಯೂಟ್ ಪೇಯ್ನ್ ಅಂತ ಹೇಳ್ತೇವೆ. ಕ್ರಾನಿಕ್ ಪೇಯ್ನ್ ಅಂತ ಹೇಳಿದ್ರೆ ಪದೇ ಪದೇ ಕಾಡುವಂತಹ ಒಂದು ಸಣ್ಣ ಥರ ನೋವು. ಅದು ಈ ಅಕ್ಯೂಟ್ ಪೇಯ್ನ್ ಆಗಿದ್ದಾಗ ನೀವು ಕೇರ್ಫುಲ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಯಾವುದೇ ಕರುಳಿನ ಸಮಸ್ಯೆ ಇರ್ಬೋದು, ಅಥವಾ ಯಾವುದೇ ಈ ಒಳಗಿರುವ ಅಂಗಗಳ ಪ್ರಾಬ್ಲಮಿಂದ ಅಥವಾ ಇನ್ಫೆಕ್ಷನಿಂದ ಕೂಡ ಅಕ್ಯೂಟ್ ಪೇಯ್ನ್ ಬರುವ ಚಾನ್ಸ್ ಇರ್ತದೆ. ಈಗ ಉದಾಹರಣೆ ಹೇಳೋದಾದರೆ, ಈಗ ಮಗು ರೈಟ್ ಸೈಡಲ್ಲಿ ನೋವು, ಅಥವಾ ರೈಟ್ ಸೈಡ್ ಬಲಬದಿಯಲ್ಲಿ ಕೆಳಗೆ ಹೊಟ್ಟೆ ನೋವು ಬರ್ತಾ ಇದೆ, ಸಿವಿಯರ್ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಅಪೆಂಡಿಸೈಟಿಸ್ ಡಯಾಗ್ನೋಸ್ ಮಾಡೋ ಚಾನ್ಸ್ ಇರುತ್ತೆ. ಈಗ ತಾನೇ ನಾನು ಒಂದು ಪೇಷಂಟ್ ನೋಡಿ ಬಂದೆ, ಅದಕ್ಕೆ ರೈಟ್ ಸೈಡೆಡ್ ನೋವು ಇರ್ತದೆ, ರೈಟ್ ಕಿಬ್ಬೊಟ್ಟೆಯಲ್ಲಿ ನೋವು ಇರ್ತದೆ. ಅದಕ್ಕೆ ನಾವು ಅಲ್ಟ್ರಾಸೌಂಡ್ ಮಾಡಿದ ಕೂಡಲೇ ಅದಕ್ಕೆ ಅಪೆಂಡಿಸೈಟಿಸ್ ಅಂತ ಡಯಾಗ್ನೋಸಿಸ್ ಬಂದರೆ ಅದನ್ನು ಸರ್ಜರಿ ಮಾಡಿ ತೆಗೆಯುವ ಸಂದರ್ಭ ಬರ್ತದೆ. ಇನ್ನು ಈ ಕ್ರಾನಿಕ್ ಪೇಯ್ನ್ ಅಂತ ಹೇಳಿದ್ರೆ ಅದು ಕಾಮನ್ ಆಗಿ ಇರ್ತದೆ ಮಕ್ಕಳಲ್ಲಿ.
ಪದೇ ಪದೇ ಇದೊಂದು ಕಾಡುವಂಥ ನೋವು, ಹೆತ್ತವರಿಗೂ ಅದು ತಲೆನೋವು, ಮಕ್ಕಳಿಗೂ ಒಂದು ತಲೆನೋವು, ಆ ಕಡೆ ಟೀಚರ್ಸು ಕೂಡ ಮಗುವಿಗೆ ಹೊಟ್ಟೆ ನೋವು ಬರ್ತಾ ಇದ್ದಂಥ ಮನೆಗೆ ಕಳಿಸೋದು. ಇದೊಂದು ವಿಷಯಸ್ ಸೈಕಲ್ ಆಗಿ ಬಂದುಬಿಡ್ತದೆ. ಪೇರೆಂಟ್ಸ್ ತುಂಬಾ ಅದಕ್ಕೆ ಒಂದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ತಗೊಳ್ತಾರೆ, ಕಮ್ಮಿ ಆಗೋದಿಲ್ಲ. ಬಟ್ ಇಂಪಾರ್ಟೆಂಟ್ ಪಾರ್ಟ್ ನಿಮ್ಗೆ ಏನು ಗೊತ್ತಿರಬೇಕಂತ ಹೇಳಿದ್ರೆ, ಹೆಚ್ಚಿನ ಸಂದರ್ಭದಲ್ಲಿ ಈ ನೋವುಗಳು ಸರ್ಜರಿ ಸಮಸ್ಯೆ ಆಗಿರುವುದಿಲ್ಲ. ಆ್ಯಂಡ್ ಹೆಚ್ಚಿನ ಸಂದರ್ಭದಲ್ಲಿ ಇದು ನಿಮ್ಮ ಡಯಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ತದೆ. ನೀವು ಯೂಶ್ವಲಿ 2-3 ವರ್ಷದ ಮಕ್ಕಳಿಗೆ ನೀವು ಹೇಳಿದ ಫುಡ್ ತಿನ್ನೋದಿಲ್ಲ ಅವರು. ಯೂಶ್ವಲಿ ಜಂಕ್ ಫುಡ್ ಇರ್ಬೋದು, ಮೈದಾ ರಿಲೇಟೆಡ್ ಫುಡ್ ಇರ್ಬೋದು, ಅದನ್ನು ತಿಂತಾರೆ. ಅಥವಾ ಸೊಪ್ಪು, ತರಕಾರಿ, ಈ ಫ್ರೂಟ್ಸ್ ಅಂತ ನಾರಿನಂಶ ಕಮ್ಮಿ ತಗೊಳ್ತಾರೆ. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಕಾನ್ಸ್ಟಿಪೇಷನ್ ಆದ ಕೂಡಲೇ ಕರುಳಲ್ಲಿ ಏನೋ ಒಂದು ಎಂಟ್ರೈಟಿಸ್ ಅಂತ ಹೇಳ್ತೇವೆ, ಇನ್ಫೆಕ್ಷನ್ ಬರ್ತದೆ. ಪದೇ ಪದೇ ನೋವು ಕೊಡುವಂಥ ಒಂದು ಸಂದರ್ಭ ಇದು. ಮಕ್ಕಳಿಗೂ ಕೂಡ ಕಂಫರ್ಟೇಬಲ್ ಆಗಿರೋದಿಲ್ಲ. ಹೆಚ್ಚಿನ ಸಂದರ್ಭದಲ್ಲಿ ಹೊಕ್ಕಳ ಸುತ್ತ ತೋರಿಸ್ತಾರೆ ಅವರು, ಬೇರೆ ಕಡೆ ಇರೋದಿಲ್ಲ ಈ ಥರ ನೋವು. ಸೊ ನೀವು ಈ ಸಂದರ್ಭದಲ್ಲಿ ಒಂದು ಅಲ್ಟ್ರಾಸೌಂಡ್ ಮಾಡಿ ಬೇರೆ ಏನು ಮೇಜರ್ ತೊಂದರೆ ಇಲ್ಲ ಅಂತ ಒಂದು ತಿಳ್ಕೊಂಡು ಟ್ರೀಟ್ಮೆಂಟು ಮುಂದುವರಿಸಬೇಕಾಗತ್ತೆ. ಈ ಟ್ರೀಟ್ಮೆಂಟ್ ಏನು ಮಾಡಬೇಕಂತ ಹೇಳಿದ್ರೆ, ಇದಕ್ಕೆ ಡಾಕ್ಟರ್ಸ್ದು ಅವಶ್ಯಕತೆ ಇರೋದಿಲ್ಲ. ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಗುದು ಡಯಟ್ ಸರಿ ಮಾಡ್ಕೋಬೇಕು. ಆದಷ್ಟು ಸೊಪ್ಪು ತರಕಾರಿ ಕೊಟ್ಟು ಈ ಜಂಕ್ ಫುಡ್ಡನ್ನು, ಮೈದಾ ರಿಲೇಟೆಡ್ ಫುಡ್ಡನ್ನು ಕಮ್ಮಿ ಮಾಡಿ, ಸಾಕಷ್ಟು ನೀರು ಕೊಡಿ. ಮೋಷನ್ ಸರಿಯಾದ ಕೂಡಲೇ, ಕಾನ್ಸ್ಟಿಪೇಷನ್ ಸೆಟ್ಲ್ ಆದ ಕೂಡಲೇ ಈ ಹೊಟ್ಟೆ ನೋವು ಸರಿಯಾಗತ್ತೆ. ಬಟ್ ಆದರೂ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ಬೇರೆ ಏನು ತೊಂದರೆ ಇಲ್ಲ ಅಂತ ತಿಳ್ಕೊಬೇಕಾಗತ್ತೆ. ಇನ್ನು ಬೇರೆ ಬೇರೆ ಅಂಗಾಂಗಗಳ ಈ ಇನ್ಫೆಕ್ಷನ್ ಇರ್ಬೋದು, ಅಥವಾ ಬೇರೆ ಥರದ ಕಾಯಿಲೆಗಳು ಇರ್ಬೋದು, ಮಕ್ಕಳಿಗೆ ಹೊಟ್ಟೆ ನೋವು ಕೂಡ ಕೊಡುವ ಸಂದರ್ಭಗಳು ಇರ್ತವೆ. ಬಟ್ ಈಗ ಎಕ್ಸಾಂಪಲ್ ಹೇಳಿದರೆ, ಈ ಕಿಡ್ನಿ ರಿಲೇಟೆಡ್ ಸಂಬಂಧ ಇರ್ಬೋದು, ಮಗುವಿಗೆ ಆಗಾಗ ಹೊಟ್ಟೆ ನೋವು ಬರೋದು, ಎಸ್ಪೆಷಲಿ ಬಿಲೋ ದ ಅಂಬಲಿಕಸ್, ಹೊಕ್ಕಳಿಗಿಂತ ಕೆಳಗೆ ಬರ್ತದೆ. ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗೋದು, ಪದೇ ಪದೇ ಜ್ವರ ಬರೋದು, ಪದೇ ಪದೇ ಹೊಟ್ಟೆ ನೋವು ಕೊಡೋದು, ಈ ಮಕ್ಕಳಿಗೆ ನಾವು ಇವ್ಯಾಲ್ಯುವೇಷನ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದೊಂದು ಸಲ ಪದೇ ಪದೇ ಬರುವಂಥ ಮೂತ್ರದ ಇನ್ಫೆಕ್ಷನಿಂದ ಸರ್ಜಿಕಲ್ ಪ್ರಾಬ್ಲಮ್ಸ್ ಇರ್ಬೋದು, ಈ ಕಿಡ್ನಿ ಊತ ಇರ್ಬೋದು. ಒಂದೊಂದು ಸಲ ಈ ಕಿಡ್ನಿ ಊತಗಳು ಮಗು ಹೊಟ್ಟೆಯಲ್ಲಿ ಇರುವಾಗಲೇ ನಾವು ಡಯಾಗ್ನೋಸ್ ಮಾಡಿ ಅದನ್ನು ಫಾಲೋಅಪ್ ಮಾಡ್ತಾ ಇರ್ತೇವೆ. ಅಂತ ಹೇಳಿದ್ರೆ ಅದು ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೇವೆ. ಕಿಡ್ನಿಯಲ್ಲಿ ಬ್ಲಾಕ್ ಇರುತ್ತದೆ. ಇದು ದೊಡ್ಡದಾದಾಗ ಮಗುವಿಗೆ ಹೊಟ್ಟೆ ನೋವು ಕಾಣಿಸ್ಕೊಡ್ತದೆ, ಅಥವಾ ಕಿಡ್ನಿದು ಫಂಕ್ಷನ್ ಕಮ್ಮಿ ಆಗ್ತಾ ಬರ್ತದೆ. ಈ ಮಕ್ಕಳಿಗೆ ಕೂಡ ನಾವು ಹೆಚ್ಚಿನ ಸಂದರ್ಭದಲ್ಲಿ ಇದಕ್ಕೆ ಸರ್ಜರಿ ಅವಶ್ಯಕತೆ ಬರೋದಿಲ್ಲ. ಬಟ್ ಆದರೂ ಕೆಲವು ಸಂದರ್ಭದಲ್ಲಿ ಬ್ಲಾಕ್ ಜಾಸ್ತಿ ಇದ್ದಾಗ, ಕಿಡ್ನಿ ಫಂಕ್ಷನ್ ಕಮ್ಮಿ ಆದಾಗ ನಾವು ಅದಕ್ಕೆ ಸರ್ಜರಿ ಬೇಕು ಅಂತ ನಿಮಗೆ ಗೈಡ್ ಮಾಡ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಇತ್ತೀಚೆಗೆ ನಾನು ನೋಡ್ತಾ ಇರೋದು ಅಂತ ಹೇಳಿದ್ರೆ ಪ್ಯಾಂಕ್ರಟೈಟಿಸ್ ಅಂತ ಹೇಳಿದ್ರೆ, ಮೇದೋಜೀರಕ ಗ್ರಂಥಿ ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್. ಅದರಲ್ಲಿ ಕೂಡ ಪದೇ ಪದೇ ಇನ್ಫೆಕ್ಷನ್ ಬಂದು ತುಂಬಾ ಮಕ್ಕಳು ಹೊಟ್ಟೆ ನೋವು ಬರೋದು, ಪದೇ ಪದೇ ವಾಂತಿ ಬರೋದು, ಪದೇ ಪದೇ ಹುಷಾರಿಲ್ಲದೆ ಇರುವಂತಹ ಒಂದು ಸಂದರ್ಭಗಳು ಇತ್ತೀಚೆಗೆ ಜಾಸ್ತಿ ನೋಡ್ತಾ ಇದ್ದೇನೆ ನಾನು. ಅದಕ್ಕೆ ಎಕ್ಸಾಕ್ಟ್ಲಿ ಅದಕ್ಕೆ ಕಾರಣ ಗೊತ್ತಿಲ್ಲ. ಬಟ್ ಆದರೂ ಕೂಡ ಡಯಟು ಕೂಡ ಅದರ ಮೇಲೆ ಒಂದು ಪರಿಣಾಮ ಬೀಳುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಕೂಡ ಹೆಚ್ಚಿನ ಸಂದರ್ಭದಲ್ಲಿ ನಾವು ಬರೀ ಔಷಧಿಯಿಂದಲೇ ಸರಿ ಮಾಡಲಿಕ್ಕೆ ಆಗತ್ತೆ. ಬಟ್ ನಿಮ್ಮದು ಕೋಆಪ್ರೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಮಗನು ಆದಷ್ಟು ಬ್ಯಾಲೆನ್ಸ್ಡ್ ಡಯಟ್ ಇಟ್ಕೋಬೇಕು ನೀವು, ಅಥವಾ ಜಾಸ್ತಿ ಲಿಕ್ವಿಡ್, ಫೈಬರ್ ಇಂಥದ್ದೆಲ್ಲ ಡಯಟ್ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡಿದಾಗ ಆ ಪ್ಯಾಂಕ್ರಿಯಾಸಿದು ನಾಳ ಇರ್ಬೋದು, ಅಥವಾ ಅದರದ್ದು ಗ್ರಂಥಿ ಇರ್ಬೋದು, ಅದು ಡ್ಯಾಮೇಜ್ ಆದರೆ ಅದಕ್ಕೆ ಸರ್ಜರಿದ ಅವಶ್ಯಕತೆ ಬರ್ತದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಈ ಕ್ಯಾನ್ಸರ್ ಗಡ್ಡೆಗಳು ಬರ್ತದಾ, ಅಥವಾ ಕ್ಯಾನ್ಸರ್ ಇಲ್ಲದಂತಹ ಗಡ್ಡೆಗಳು ಬರ್ತದಾ, ಅದು ಕೂಡ ಹೊಟ್ಟೆ ನೋವಿಂದ ಪ್ರೆಸೆಂಟೇಷನ್ ಇರ್ಬೋದಾ ಅಂತ ನೀವು ಕೇಳ್ಬೋದು. ಖಂಡಿತ ಇದೆ. ಪದೇ ಪದೇ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು, ಪದೇ ಪದೇ ನೋವು ಬಂದಾಗ ಒಂದು ಅಲ್ಟ್ರಾಸೌಂಡ್ ಮಾಡಿ ಬೇರೆ ಏನು ಗಡ್ಡೆಗಳು ಇಲ್ಲ ಅಂತ ನಾವು ಫಸ್ಟು ಅದನ್ನು ತಿಳ್ಕೋಬೇಕು. ಆಮೇಲೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಕಿಡ್ನಿದು ಗಡ್ಡೆ ಇರ್ಬೋದು, ಅಥವಾ ಅಂಡಾಶಯದ ಗಡ್ಡೆ ಇರ್ಬೋದು, ಅಥವಾ ಕರಳಿಂದ ಬರುವಂಥ ಇರ್ಬೋದು, ಬೇರೆ ಬೇರೆ ಕಾಯಿಲೆಗಳು, ಗಂಟುಗಳು, ಕ್ಯಾನ್ಸರ್ ಕಾಯಿಲೆಗಳು ಕೂಡ ಮಕ್ಕಳಲ್ಲಿ ಬರ್ತದೆ. ಇದಕ್ಕೆ ಕೂಡ ಸರಿಯಾದ ಇವ್ಯಾಲ್ಯುವೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ಕೊಳ್ಳೆ ನೀವು ಹೆದರುವ ಅವಶ್ಯಕತೆ ಖಂಡಿತ ಇಲ್ಲ. ಯಾಕಂದರೆ ಇವತ್ತಿನ ನಮ್ಮ ಸೈನ್ಸಲ್ಲಿ ಎಷ್ಟು ಸುಧಾರಣೆಗಳು ಆಗಿದೆ ಅಂತ ಹೇಳಿದ್ರೆ, ಅನೆಸ್ಥೆಸಿಯಾ ಇರ್ಬೋದು, ಇನ್ಸ್ಟ್ರುಮೆಂಟೇಷನ್ ಇರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲ್ಲನೇ ಕೂಡ ತುಂಬಾ ಸುಧಾರಣೆ ಆಗಿದೆ. ಆದ್ದರಿಂದ ಶಸ್ತ್ರಚಿಕಿತ್ಸೆ ಅಂತ ಕೂಡ ನೀವು ಹೆದರುವ ಅವಶ್ಯಕತೆ ಇಲ್ಲ. ಖಂಡಿತ ಹೆಚ್ಚಿನ ಸಂದರ್ಭದಲ್ಲಿ ನೀವು ಬೇಗ ಬಂದರೆ
ಈ ಮಕ್ಕಳನ್ನು ಸರಿಯಾಗಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಗೊತ್ತಿರಬೇಕಂತ ಒಂದೇ ಒಂದು ಅಂಶ ಅಂತ ಹೇಳಿದ್ರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ನೆಗ್ಲೆಕ್ಟ್ ಮಾಡಬೇಡಿ, ಅವರ ಡಯಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಆದಷ್ಟು ತುಂಬಾ ತೊಂದರೆ ಕೊಡ್ತಾ ಇದ್ದರೆ ಆದಷ್ಟು ಬೇಗ ಮಕ್ಕಳ ಸರ್ಜನನ್ನು ಒಂದು ಕಾಂಟ್ಯಾಕ್ಟ್ ಮಾಡಿ ಒಂದು ಒಪಿನಿಯನ್ ತಗೊಳ್ಳೋದು ಬೆಟರ್.